ನಮಸ್ಕಾರ ಫ್ರೆಂಡ್ಸ್, ನಮ್ಮ ಹತ್ರ ಇದು ಒಂದು ಹೊಂಡಾ ಆಕ್ಟಿವಾ ಸಿಗ್ಗಿ ಗಾಡಿ ಬಂದಿದೆ, ಸರ್ವಿಸ್ ಇರ್ತದೆ. ಇವತ್ತು ನಾವು ಹೊಂಡಾ ಆಕ್ಟಿವಾ ಸರ್ವಿಸ್ ಮಾಡತ್ತಾ ಇದ್ದೀವಿ. ಬಾಬುನ್ ಬಾ ನೋಡಿ. ಭಾಳ ದಿನ ಆಯ್ತ್ರಿ ಸರ್ವಿಸ್ ಆಗಿಲ್ಲ, ಎಲ್ಲ ಟ್ರೈ ಆಗೈತೆ. ಬೇರಿಂಗ್ ನೋಡ್ರಿ ಎಲ್ಲ ಭಾಳ ಹೊಲ್ಸೈತಿ. ಭಾಳ ದಿನ ಆಯ್ತು ಸರ್ವಿಸ್ ಆಗಿದ್ದು. ಗಾಡಿ ಕಸ್ಟಮರ್ ಹೇಳೋದು ಒಂದೇ ಐತಿ, ಸ್ವಲ್ಪ ಚಲೋ ಮಾಡೋ ಸರ್ವಿಸ, ಬೇಗನೂ ಕೊಡುವಂತಾರ. ಆದ್ರೆ ಆ ಥರ ಆಗಲ್ಲ. ಸರ್ವಿಸ್ ಆಗ್ಬೋದ ಸ್ವಲ್ಪ ಟೈಮ್ ಬೇಕಾ ನಮಗೂ, ಅಂದಾಗ ಸರ್ವಿಸ್ ಚೇಂಜ್ ಆಗೋದು. ಬೆಲ್ಟು ಸ್ವಲ್ಪ ಕ್ರ್ಯಾಕ್ ಬಿಡಿದೆ ನೋಡ್ರಿ, ಭಾಳ ಡಸ್ಟ್ ಐತಿ. ಭಾಳ ಡಸ್ಟ್ ಐತಿ, ಭಾಳ ಹೊಲ್ಸೈತಿ. ಹಿಂಗಾದ್ರೆ ಹೆಂಗೆ ಸರ್ವಿಸ್ ಫುಲ್ ಜಾಮ್ ಐತಿ, ಫುಲ್ ಡ್ರೈ ಐತಿ. ಮುಂದೆ ಪೂರ ಒಣಗಿದೆ. ಗೇಸ್ ಬಾತ್ರ ಸ್ವಲ್ಪ ಐತಿ, ಪೂರ ಡ್ರೈ ಐತಿ. ಗಾಡಿ ಪಿಕಪ್ ಹೆಂಗೆ ಕೊಡ್ಬೇಕು, ಗಾಡಿ ಸರ್ವಿಸ್ ಹೆಂಗೆ ಬರ್ಬೇಕು, ಗಾಡಿ ಮೈಲೇಜ್ ಕೊಡೋದು, ಗಾಡಿ ಏನು ಕೊಡ್ಬೇಕು ಮೈಲೇಜ್ ನೋಡಿ. ಕ್ಲೀನ್ ನೋಡ್ರಿ ಯಾವ ಥರ ಮಾಡಿದ್ದು, ಫುಲ್ ಕ್ಲೀನ್ ಆಗಿದೆ. ಇದು ಎಲ್ಲ ಕ್ಲೀನು, ಎಲ್ಲ ಕ್ಲೀನ್ ಮಾಡಿದ್ದು. ಯಾವ ಥರ ಐತೆ, ಪೂರ ಡಸ್ಟ್ ಇತ್ತು, ಎಷ್ಟು ಹೊಲ್ಸಿತ್ತು, ಎಲ್ಲ ಕ್ಲೀನ್ ಮಾಡ್ಯವು. ಬಿಗಿ ಹಾಲತ್ ನೋಡಿ, ಭಾಳ ಹಾಲು ಖರಾಬ್ ಡಿಕ್ಕಿ. ಎಲ್ಲ ನೋಡ್ರಿ ಭಾಳ ಡಸ್ಟ್ ಐತಿ. ಎಲ್ಲ ಪೆಟ್ರೋಲ್ ಫಿಲ್ಟರ್ ಅದು ಎಲ್ಲ ಕ್ಲೀನ್ ಮಾಡಬೇಕು. ಫ್ಯೂಲ್ ಇಂಜೆಕ್ಟರ್ ಅದು ಎಲ್ಲ ಭಾಳ ಡಸ್ಟ್ ಐತಿ. ಎಲ್ಲ ಕ್ಲೀನ್ ಮಾಡಿ ನಮ್ಗೆ ತೋರಿಸ್ಕೊಂತ. ಹಿಂದಿನ ಬ್ರೇಕ್ ಏನಾರ ಶುಗರ್ ಫುಲ್ ಟೋಟಲ್ ಬ್ರೇಕ್ ಶೂ. ಡಬಲ್ ವಾಷರ್ ಐತೆ ನೋಡಿ. ಇದು ಒಂದೇ ವಾಷರ್ ಬರ್ತೇವೆ, ಸಿಂಗಲ್ ವಾಷರ್. ಡಬಲ್ ವಾಷರ್ ಐತೆ. ಪ್ರಾಬ್ಲಮ್ ಏನೋ ಐತಿ ಇರುತ್ತೆ. ಭಾಳ ಹೊಲ್ಸೈತಿ, ಸರ್ವಿಸ್ ಆಗಿಲ್ಲ. ಇಂಥ ನೋಡ್ರಿ ಬ್ರೇಕ್ ಶೂ ಮಾತ್ರ, ಇಂಥ ಬ್ರೇಕ್ ಶೂ ನೋಡ್ರಿ ಹಾಲತ್ ಖರಾಬ್ ಐತಿ. ಹಾಲತ್ ನೋಡ್ರಿ ಅದೆಲ್ಲ ಭಾಳ ಖರಾಬ್ ಐತಿ, ಫುಲ್ ಡಸ್ಟ್ ಬ್ರೇಕ್ ಶೂ ಅದು. ಭಾಳ ಹೊಲ್ಸಿತ್ರಿ ಏರ್ ಫಿಲ್ಟರ್. ಯಾವಾಗ ಕ್ಲೀನ್ ಮಾಡಿ 2 ವರ್ಷ ಆಗಿದ್ದು ಗಾಡಿ ಸರ್ವಿಸ್ ಮಾಡಿ. ಹೊಸ ಏರ್ ಫಿಲ್ಟರ್ ಆಗತ್ತೆ. ಏರ್ ಫಿಲ್ಟರ್ ಹಾಕೋದು ಜಗತ್ ಐತ್ರಿ, ಕಂಪಲ್ಸರಿ ಹಾಕಬೇಕು. ಈ ತರ ಸರ್ವಿಸ್ ಆದ್ರೆ ಗಾಡಿ ಮೈಲೇಜ್ ಪಿಕಪ್ ಮಸ್ತ್ ಕೊಡ್ತೈತಿ. ಗಾಡಿ ಒಂದ್ಸಲ ಪರೀಕ್ಷೆ ಮಾಡಿರೋ ಫಾಯ್ದೆ ಏನು.
ಪ್ಲಗ್ ಭಾಳ ಜಾಮ್ ಐತಿ. ಓಪನ್ ಮಾಡ್ತೀನಿ ಪ್ಲಗ್ ಎಲ್ಲ ಏನೈತಿ ನೋಡಮ್ರಿ. ಪ್ಲಗ್ ಹೆಂಗೈತಿ ಯಾಕಂದ್ರೆ 2 ವರ್ಷ ಆಯ್ತಲ್ಲ ಗಾಡಿ ಸರ್ವಿಸ್ ಆಗಿಲ್ಲ. ಗಾಡಿ 8 ಜನ ಹೊರಗ ಆಗ್ತಿಲ್ಲ, ಹೊರಗ ಶೋರೂಮ್ ಆಗ್ತಿದೆ ಸರ್ವಿಸ್. ರೈಟ್ ಟೈಮ್ ನಮ್ ಕಡೆ ಕೊಟ್ಟಾರ ಸರ್ವಿಸ್. ಪ್ಲಗ್ ಮಾಡೋದು ಭಾಳ ಭಯಂಕರ ಜಾಮ್ ಐತಿ ನೋಡು. ಪ್ಲಗ್ ಹೆಂಗೈತಿ ನಿಮ್ಗೆ ಹೋಗ್ತೀನಿ. ಮೈಲೇಜ್ ಮಾತ್ರ ಸ್ವಲ್ಪ ವೀಕ್ ಆಗೈತ್ರೆ. ಪ್ಲಗ್ ಚಲೋ ಐತಿ, ಕ್ಲೀನ್ ಮಾಡಿ ಫಿಟ್ ಮಾಡ್ಬೇಕು ಪ್ಲಗ್. ಸರ್ವಿಸ್ದಾಗ ನಮ್ ಕಡೆ ಭಾಳ ಕೆಲಸ ಮಾಡ್ತೇವೆ ನಾವು. ಸರ್ವಿಸ್ ನೋಡ್ರಿ ಹೆಂಗೈತಿ ನೋಡ್ರಿ, ಎಲ್ಲ ಫುಲ್ ಟಾಸ್ಟ್. ಮತ್ತೆ ಭಾಳ ದಿನ ಸರ್ವಿಸ್ ಮಾಡ್ಯಾರ ಇವರು. ನೋಡ್ರಿ ಪೂರ ಹೊಲ್ಸ್ಕೊ ಎಲ್ಲ ಹೊಲ್ಸ್ಕೊ ಇದೆಲ್ಲ ಬೇರಿಂಗ್ ಕ್ವಾಲಿಫೈ ಫುಲ್ ಪ್ಲೇ ಐತಿ. ಬೇರಿಂಗ್ ಮಾತ್ರ 6201 ಬೇರಿಂಗ್, ಆಕ್ಟಿವಾ 6G, ಆಕ್ಟಿವಾ 4G, ಆಕ್ಟಿವಾ 3G, ಆಕ್ಟಿವಾ 110, ಆಕ್ಟಿವಾ ಓಲ್ಡ್ ಎಲ್ಲಾನು ಸೇಮ್ ಆಗ್ತದ. ಬೇರಿಂಗ್ ಮಾತ್ರ ನೋಡ್ರಿ ಎಷ್ಟು ನೋಡ್ರಿ ಡ್ರೈ ನೋಡಿ ಬಿದ್ದೈತಿ, ಪೂರಾ ಜಂಗ್ ತಿಳಿದೈತಿ. ಭಾಳ ದಿನ ಮೇಡಮ್ ಕೆಲಸನ ಮಾಡ್ತಿಲ್ಲ. ಈಗ ನಮ್ ಕೈ ತಂದು ಕೊಟ್ರ, ಎಲ್ಲೇ ಮತ್ತೊಂದ್ ಕಡೆ ಕೆಲಸ ಮಾಡ್ಸಿರತ್ತ, ಅಲ್ಲಿ ಕೆಲಸ ಸರಿಯಾಗಿಲ್ಲ. ಅದ್ರ ಸಂಬಂಧ ಮೇಡಮ್ ನಮ್ ಕಡೆ ತಂದು ಕೊಟ್ಟಲ್ಲ, ಆದ್ರ ನಾವ್ ಮಾಡ್ಕೊಡ್ತೇವೆ. ಇವಾಗ ನಿಮ್ಮ ಹತ್ರ ಹೋಂಡಾದ್ ಇಲ್ಲ ಅಂದ್ರಲ್ಲ, ಎಸ್ಕ್ಯಾಪ್ ಕಂಪ್ನಿ ಇದು ದೊಡ್ಡ ಬ್ರ್ಯಾಂಡ್ ಐತಿ. ಈ ಬೇರಿಂಗ್ನು ಆಗ್ಬೋದು ನೀವು. ಏನ್ ಹೋಂಡಾ ಸಿಕ್ಕಿಲ್ಲ ಏನ್ ತಲೆ ಹೋಗ್ಬಾರ್ದು, ಇದನ್ನು ದೊಡ್ಡ ಬ್ರ್ಯಾಂಡ್ ಐತಿ ಬೇರಿಂಗ್. ಭಾಳ ಚಲೋ ಬ್ರ್ಯಾಂಡ್, ಭಾಳ ಗೋರ್ತಿತ್ತು ನಡೆದೈತಿ ಎಸ್ಕ್ಯಾಪ್ ಅನ್ನೋದು, ನೆನ್ಪಿಟ್ಕೋರಿ. ಬೇರೆ ಹೊಸದು ಹಾಕೋ ಹೊತ್ನಾಗೆ ಯಾವಾಗಲೂ ಸ್ವಲ್ಪ ಬಿಗಿ ಇಡ್ಸಾಕ್ ಹಾಕ್ತಾರೆ. ಯಾರ ಕಂಪ್ನಿ ಸ್ವಲ್ಪ ಕೊಟ್ಟಿರ್ತಾರ, ಹಂಗ ಹಾಕಿರೋದ್ ಬೇರಿಂಗ್ ಜಲ್ದಿ ಹೋಗ್ತಾವ. ಆಮೇಲೆ ಕಂಪನಿ ಬೇರಿಂಗ್ ಹಾಕಿನೂ ಫೈದಾ ಇರಂಗಿಲ್ಲ. ಅದ್ರ ಸಂಬಂಧ ಹಾಕೋ ಹೊತ್ನಾಗ ಸ್ವಲ್ಪ ಬೇರಿಂಗ್ ಗ್ರೀಸ್ ಹಾಕಿ ಹಾಕಿದಾರೆ. ರೆಡಿ ಆಗಿದೆ ಫೈನಲಿ. ನೋಡಮ್ಮ ಆಯಿಲ್ ಹೆಂಗೈತೆ ಅನ್ನೋದು. ಆಯಿಲ್ ಕ್ವಾಲಿಟಿ ಮಾತ್ರ ಸ್ವಲ್ಪ ವೀಕ್ ಇದ್ರೆ ನಡೀತದ, ಆದ್ರ ಅದು ಆಯಿಲ್ ಭಾಳ ಕಡಿಮೆ ಐತಿ. ಆಕ್ಟಿವಾ 6G ಗಾಡಿ ಆಯಿಲ್ ಮಾತ್ರ ಕಡಿಮೆ ಐತಿ. ಯಾವಾಗಲೂ ಗಾಡಿಗೆ ನಾನ್ ಗೇರಿಗೆ 2000 ಕಿಲೋಮೀಟರ್ 2000 ಕಿಲೋಮೀಟರ್ ಲಾಸ್ಟ್ ಆಯಿಲ್ ಚೇಂಜ್ ಮಾಡ್ಬೇಕು. ಇದ್ರ ಮೇಲೆ ಮಾಡಬೇಡ ಆಯಿಲ್ ಚೇಂಜ್, ಯಾಕಂದ್ರೆ ಇಂಜಿನ್ ಕೆಲಸ ಬರ್ಬೋದು. ನೀವು ಎಲ್ಲ BS6 ಗಾಡಿ 2000 ಕಿಲೋಮೀಟರ್ ಏನಂದ್ರೆ 2000 ಕಿಲೋಮೀಟರ್ ಮಿನಿಮಮ್ ಆಯಿಲ್ ಚೇಂಜ್ ಮಾಡಲೇಬೇಕು. ನೋಡಿ ಈ ತರ ಗಟ್ಟಾಗಿದೆ ಎಲ್ಲ ಆಯಿಲ್. ಆಯಿಲ್ ನೋಡಿ ಹಂಗ ಗಟ್ಟಾಗಿದೆ. ಏನಿಲ್ಲ ಅಂದ್ರೆ 3000 ಕಿಲೋಮೀಟರ್ ಆಯಿಲ್ ನಡ್ಕೋಬಹುದು. ಹಿಂಗೆ ಗೇರ್ ಆಯಿಲ್ನು ಚೆಕ್ ಮಾಡಮಿದ್ರದು. ನೋಡಮ್ ಗೇರ್ ಆಯಿಲ್ ಕ್ವಾಲಿಟಿ ಹೆಂಗೈತಿ. ಗೇರ್ ಆಯಿಲ್ನು ಕೊಲ್ಯಾಪ್ಸ್ ಆಗಿಬಿಟ್ಟಿದೆ, ಹೋಗೈತಿ. ಗೇರ್ ಆಯಿಲ್ನ ಹಾಕಬೇಕು. ಯಾಕೆ ಒಂದ್ಸಲ ಸರ್ವಿಸ್ ಮಾಡಿರಲ್ಲ, ಒಂದ್ ವರ್ಷ ನಾನು ಟೆನ್ಷನ್ ಇರಲ್ಲ, ಹಂಗೆ ಸರ್ವಿಸ್ ಆಗ್ಬೇಕು. ಇದನ್ನು ಗೇರ್ ಆಯಿಲ್ನು ಚೇಂಜ್ ಮಾಡ್ತೇವೆ. ಸರ್ವಿಸ್ ಆದ್ಮೇಲೆ ಡೀಸೆಲ್ ವಾಶ್ ಈ ಥರ ಮಾಡ್ತೇವೆ. ನಾವು ಕೂಡ ಎಲ್ಲ ಕ್ಲೀನು ಚಂದಾಗ ಈ ಥರ ನಮ್ಮ ಕಡೆ ಸರ್ವಿಸ್ ಆಗ್ತದೆ. ಮತ್ತೆ ಫೈನಲಿ ನಮ್ಮ ಗಾಡಿ ರೆಡಿ ಆಗೈತಿ ನೋಡ್ರಿ.
ಗೂಡ್ ಆಗೈತೆ ಎಲ್ಲ ಗಾಡಿನ ಮಸ್ತ್ ಆಗೈತೆ.